ಕೊರಟಗೆರೆ ಪಟ್ಟಣದ ಮೇ 1ರಿಂದ 3ನೇ ತಾರೀಕಿನವರೆಗೂ ಜಿಲ್ಲಾ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಜಾತ್ರೆಯನ್ನು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕ ಮತ್ತು ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಎಸ್ ವಿನಯ್ ಕುಮಾರ್ ತಿಳಿಸಿದರು. ಅವರು ಪಟ್ಟಣದ ರಾಜೀವ್ ಭವನದಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ್ ಯುವ ಪಡೆ ಹಾಗೂ ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆ ತುಮಕೂರು ಇವರ ಸಹಯೋಗದಲ್ಲಿ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕೊರಟಗೆರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ 3 ದಿನಗಳ ಕಾಲ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ಕಬಡ್ಡಿ ಪಂದ್ಯಗಳನ್ನು ನಡೆಸಲಾಗುವುದು. ಈ ಪಂದ್ಯಗಳಿಗೆ ಪುರುಷರ 16 ತಂಡಗಳು ಹಾಗೆ ಮಹಿಳೆಯರ 6 ತಂಡಗಳು ಭಾಗವಹಿಸಲಿವೆ ಅಂತ ಹೇಳಿ ತಿಳಿಸಿದರು. ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಜಿಲ್ಲೆಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ವೈಭವ ಹೆಚ್ಚುತ್ತಾ ಇದೆ. ಈ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ವಿಜೇತರಿಗೆ ಮೊದಲ ಬಹುಮಾನ 1 ಲಕ್ಷ, ದ್ವಿತೀಯ 75,000, ತೃತೀಯ 50,000, 4ನೇ ಬಹುಮಾನ 25,000 ಬಹುಮಾನಗಳನ್ನು, ಅದೇ ರೀತಿ ಮಹಿಳೆಯರಿಗೆ ಪ್ರಥಮದಿಂದ 4ನೇವರೆಗೂ 40,000, 30,000, 20,000 ಹಾಗೆ 10,000 ಬಹುಮಾನಗಳನ್ನು ಪ್ರಾಯೋಜಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋಡ್ಲಿಹಳ್ಳಿ ಅಶ್ವಥ್ ನಾರಾಯಣ್, ಆಯೋಜಕ ಅರವಿಂದ್, ಮುಖಂಡರುಗಳಾದಂತಹ ಮಹಾಲಿಂಗಪ್ಪ, ವಾಲೆ ಚಂದ್ರಯ್ಯ ಕುಮಾರ್, ವೆಂಕಟೇಶ್, ಎಲ್ ರಾಜಣ್ಣ, ಜಯಮ್ಮ, ಕವಿತಾ, ಓಬಳರಾಜು, ರುದ್ರಪ್ರಸಾದ್, ಕೆವಿ ಮಂಜುನಾಥ್, ನಾಸೀರ್, ಮುನ್ನಾಭಾಯ್, ಜಮೀರ್, ಜಯರಾಮ್, ಸುರೇಶ್, ಗೊಂದಿಹಳ್ಳಿ ರಂಗರಾಜು, ಆರಾಧ್ಯ, ಸುನೀಲ್, ಆಟೋಕುಮಾರ್, ಕೆಬಿ ಲೋಕೇಶ್, ಗೋಪಿನಾಥ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ಕಬಡ್ಡಿ ಪಂದ್ಯಾವಳಿ ಕಳೆದ ಬಾರಿ ನಾವು ಕೊರಟಗೆರೆ ತಾಲೂಕು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ವಿ. ಮಾಡಿ ಸುಮಾರು 2 ವರ್ಷ ಆಯಿತು. ಈಗ ಮೊನ್ನೆ ಇನಾಗ್ರೇಷನ್ ಮಾಡಲು ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂನ 8 ಕೋಟಿ ಸ್ಟೇಡಿಯಂ ಇನಾಗ್ರೇಷನ್ ಮಾಡಲ್ಲ ಅಭಯ್ ಸಾಹೇಬರು ನೋಡಿ ಕ್ರೀಡಾಪಟುಗಳಿಗೆ ಉತ್ಸವವನ್ನು ಮಾಡೋಣ ಅಂತೇಳಿ ಕಬಡ್ಡಿ ಟೂರ್ನಮೆಂಟ್ ಮಾಡ್ತಕ್ಕಂಥ ಅಭಯ್ ಸಾಹೇಬ್ರೆ ಅನೌನ್ಸ್ ಮಾಡಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಬೇಕು ಅಂತ ಭಾಳ ಆಸೆಯಿಂದ ಇದ್ವಿ. ಪರಮೇಶ್ ಸಾಹೇಬ್ ಇದು ಬೇಡ, ಜಿಲ್ಲಾ ಮಟ್ಟದ ನಾನು ಜಿಲ್ಲಾ ಮಂತ್ರಿ ಆಗಿದ್ದೀನಿ, ನಮ್ಮ ಜಿಲ್ಲೆಯ ಮಟ್ಟದ ಕಬಡ್ಡಿ ಆಡಲಿ ಹೇಳಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ನಡೆಸಿ ಹೇಳಿ ನಮ್ಮ ಮೇಲೆ ಅನುಮತಿ ಕೊಟ್ಟವ್ರೆ. ಈ ಉದ್ದೇಶ ಈಗ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಅಂದರೆ ಕಳೆದ ಬಾರಿ ಕಬಡ್ಡಿ ಹಬ್ಬವನ್ನು ಮಾಡಿದ್ವಿ. ಈ ಸರಿ ಕಬಡ್ಡಿ ಜಾತ್ರೆ ಅಂತೇಳಿ ನಾವು ಇಟ್ಕೊಂಡು ಈಗ ಪ್ರಾರಂಭ ಮಾಡಿದ್ವಿ. ಇದೇ ತಿಂಗಳು ಮೇ 1, 2, 3 ದಿನಗಳ ಕಾಲ ಪುರುಷರು ಮತ್ತು ಮಹಿಳೆಯರ ತಂಡಗಳು ಪೆಟ್ಲೆ ಅಂದರೆ ಮೊದಲು ಬೆಳಕಿನ ಪಂದ್ಯಾವಳಿಗಳು ಸಂಜೆ 7 ಗಂಟೆಗೆ ಉದ್ಘಾಟನೆ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಉದ್ಘಾಟನೆ ಮಾಡಲಿದ್ದಾರೆ. ಈ ಪಂದ್ಯಾವಳಿಗಳಿಗೆ ಜಿಲ್ಲೆಯಿಂದ ನಮ್ಮ ತುಮಕೂರು ಜಿಲ್ಲೆಯ 11 ತಾಲೂಕಿನಾದ್ಯಂತ 16 ಪುರುಷರ ತಂಡ ಈಗಾಗಲೇ ನಮಗೆ ತಂಡವನ್ನು ನೋಂದಾಯಿಸಿದ್ದಾರೆ. ಇದು ನಾವು ಆಹ್ವಾನಿತ ತಂಡಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಓಪನ್ ಟೂರ್ನೆಲ್ಲ ಆಹ್ವಾನಿತ ತಂಡಗಳು 16 ಪುರುಷರು 6 ಮಹಿಳೆಯರ ತಂಡ ಈಗಾಗಲೇ ನಮಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೆಲೆಬ್ರಿಟಿಗಳು ಕೂಡ ಬಂದು ಭಾಗವಹಿಸಲಿದ್ದಾರೆ. ಈಗಾಗಲೇ 16 ತಂಡಗಳು ಪುರುಷರು ಮತ್ತು 4 ಮಹಿಳಾ ತಂಡಗಳು 6 ಮಹಿಳಾ ತಂಡಗಳು ಈಗಾಗಲೇ ನೋಂದಾಯಿಸಿದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಿ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟ ಆಗಿರೋದಕ್ಕೆ ಯಶಸ್ವಿಯಾಗಿದೆ. ಯಾಕಂದರೆ ಈ ಹಿಂದೆ ನಡೆದಂಥ ಕೊರಟಗೆರೆಯಲ್ಲಿರುವಂಥ ಎಲ್ಲ ಕ್ರೀಡಾಕೂಟಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದಾವೆ. ಇದು ಕೂಡ ನಡೆಯುತ್ತೆ. ನಿಮ್ಮ ಸಹಕಾರ ಇದು ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರ ಸಹಕಾರ ಮತ್ತು ಸಹಾಯ ಬೇಕು. ಯಾಕಂದರೆ ನೀವು ವಿತರಿಸೋದ್ರಿಂದ ಇನ್ನೂ ಹೆಚ್ಚಿನ ತಂಡಗಳಲ್ಲಿ ಭಾಗವಹಿಸ್ತೇವೆ. ನಾವು ಹೆಚ್ಚಿನ ಒಂದು ಪ್ರಚಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ನೇತೃತ್ವದಲ್ಲಿ ನಡೀತಾ ಇದೆ. ಅದು ಕಬಡ್ಡಿ ಜಾತ್ರೆ. ಕಬಡ್ಡಿ ಜಾತ್ರೆ ನಿಜವಾಗಿಯೂ ಸಹ ಒಂದು ಗಂಡು ಮೆಟ್ಟಿದ ಆಟ. ಕೊರಟಗೆರೆ ನಿಜವಾಗಿಯೂ ಸಹ ಗಂಡು ಮೆಟ್ಟಿದ ನಾಡು. ಯಾಕೆಂತ ಹೇಳಿದ್ರೆ ಕೊರಟಗೆರೆಗೆ ತನ್ನದೇ ಆದಂತಹ ಇತಿಹಾಸ ಇದೆ. ನಾವು ಚಿಕ್ಕ ಹುಡುಗರಲ್ಲಿ ಕೊರಟಗೆರೆಯಲ್ಲಿ ಈ ಒಂದು ಕಬಡ್ಡಿ ಹಬ್ಬ ಅಂದರೆ ಕಬಡ್ಡಿ ನಡೀತಾ ಇತ್ತು, ಗಂಡು ಮೆಟ್ಟಿನ ಆಟ ನಡೀತಾ ಇತ್ತು.
ಈ ಕೊರಟಗೆರೆಗೆ ಕರ್ನಾಟಕ ರಾಜ್ಯದ ವಿವಿಧ ತಂಡಗಳು ಅಂತ ಹೇಳಿದ್ರೆ HAL, HMP, BAL ಇಂಥ ಅನೇಕ ಏನು ಕಾರ್ಖಾನೆ ಆಟಗಾರರು ಕೊರಟಗೆರೆಗೆ ಬರ್ತಾ ಇದ್ರು, ಕೊರಟಗೆರೆಯಲ್ಲಿ ಆಟ ಆಡ್ತಾ ಇದ್ರು. ನಿಜವಾಗಿಯೂ ಸಹ ಆ ದಿನಗಳು ವೈಭವವಾಗಿ ನಡೀತಾ ಇತ್ತು. ಅಂತ ವೈಭವದಂತ ನಡೀತಾ ಇದ್ದಂಥ ಕೊರಟಗೆರೆಯಲ್ಲಿ ಮತ್ತೆ ಆ ವೈಭವಗಳನ್ನು ಕಾಣಬೇಕು ಅಂತೇಳಿ ನಮ್ಮ ಕೊರಟಗೆರೆ ಕ್ಷೇತ್ರದ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯದ ಮಾನ್ಯ ಗೃಹ ಸಚಿವರು, ನಿಜವಾಗಿಯೂ ಸಹ ಅವರು ತುಮಕೂರು ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿದ್ರೆ ಹೆಚ್ಚಾಗ್ತಾರೆ. ಯಾಕೆಂತ ಹೇಳಿದ್ರೆ ಶೈಕ್ಷಣಿಕವಾಗಿಯೂ ಸಹ ಅನೇಕವಾದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸಾಂಸ್ಕೃತಿಕವಾಗಿ ಅನೇಕ ಕೊಡುಗೆ ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸಾಂಸ್ಕೃತಿಕವಾಗಿ ಈಗಾಗಲೇ ತಮ್ಮೆಲ್ಲರೂ ಸಹ ಗೊತ್ತಿರೋ ಹಾಗೆ ತುಮಕೂರಿನಲ್ಲಿ ಮೈಸೂರು ದಸರಾದಂತಹ ಒಂದು ಒಳ್ಳೆಯ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ತುಮಕೂರು ಜಿಲ್ಲೆಯ ಎಲ್ಲ ನೋಡಿದರಿಗೆ, ಎಲ್ಲ ಪ್ರಿಯರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟಂತವರು ಡಾಕ್ಟರ್ ಜಿ ಪರಮೇಶ್ವರ್. ಜೊತೆಯಲ್ಲಿ ಇಂದು ಕರ್ನಾಟಕ ರಾಜ್ಯ ತುಮಕೂರನ್ನ ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮಗಳು ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಅನೇಕ ಅಥ್ಲೆಟಿಕ್ ಕ್ರೀಡೆಯನ್ನ ನಡೆಸಿಕೊಂಡಂತವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕ್ರೀಡೆಗೆ ಒಂದು ಪ್ರೋತ್ಸಾಹ, ಕ್ರೀಡಾ ಪ್ರತಿನಿಧಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ನಮಗೆಲ್ಲರೂ ಗೊತ್ತಿದ್ದಂತೆ ಒಂದು ಸುಂದರವಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಸುಮಾರು ಒಂದು 3 ಕೋಟಿ ವೆಚ್ಚದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳು ಇವತ್ತು ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟವನ್ನು ಊಹೆ ಮಾಡ್ಕೊಳ್ಳಿ, ನ್ಯಾಷನಲ್ ಲೆವೆಲ್ ಈ ಸೆಲೆಕ್ಷನ್ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ತುಮಕೂರಾಗಿ ನಡೀತದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕನಸಿನ ಕೂಸಾದ ಮಹಾತ್ಮ ಗಾಂಧಿ ಸ್ಟೇಡಿಯಂನ ಆ ಒಂದು ನಿರ್ಮಾಣ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಕ್ರೀಡೆಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಅವರು ಪ್ರತಿನಿಧಿಸತಕ್ಕಂಥ ಕೊರಟಗೆರೆ ಕ್ಷೇತ್ರದಲ್ಲೂ ಕೂಡ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ. ಈ ಮೊನ್ನೆ ತಾನೇ ಒಂದು ವರ್ಷ ಕ್ರಿಕೆಟ್ ನಡೀತು, ಈ ಮೊನ್ನೆ ತಾನೇ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಕೂಡ ಬಹಳ ಯಶಸ್ವಿ ನಡೀತು. ಈಗ ವಿನಯ್ ಮತ್ತು ಅವರ ತಂಡದವರ